ಬಗೆದೆಷ್ಟು ಬಯಲಾಗ್ತಾ ಇದೆ ಹೋಮ್ ಸ್ಕ್ಯಾಮ್. ವಸತಿ ಇಲಾಖೆ ಭ್ರಷ್ಟಾಚಾರಕ್ಕೆ ಮತ್ತೊಂದು ಸಾಕ್ಷಿ. ಬಿಆರ್ ಪಾಟೀಲ್ ಆಡಿಯೋ ಬಳಿಕ ವಿಡಿಯೋ ಕೂಡ ಸ್ಫೋಟ ಆಗಿದೆ. ಆಳಂದ ಕ್ಷೇತ್ರದಲ್ಲೇ ಮನೆ ಹಂಚಿಕೆಗೆ ಹಣಕಾಸಿನ ವ್ಯವಹಾರ ನಡೆದಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಈ ಒಂದು ವಿಚಾರ. ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತ ಭ್ರಷ್ಟಾಚಾರ ವಿಚಾರ. ಬಿಆರ್ ಪಾಟೀಲ್ ಅವರ ಆಡಿಯೋ ಬಳಿಕ ವಿಡಿಯೋ ಸ್ಫೋಟಗೊಂಡಿದೆ. ಆಳಂದ ಕ್ಷೇತ್ರದಲ್ಲಿ ಮನೆ ಹಂಚಿಕೆಗೆ ಹಣಕಾಸಿನ ವ್ಯವಹಾರ ಮಾಡಿರುವಂತಹ ವಿಡಿಯೋ. ದಂಗಾಪುರ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯ ವಿಡಿಯೋ ಲಭ್ಯ ಆಗಿದೆ. ಬಟ್ಟರಕ್ಕಿ ಗ್ರಾಮದ ಸಭೆಯಲ್ಲಿ ಹಣ ಕೊಟ್ಟವರಿಗಷ್ಟೇ ಮನೆ ಲಿಸ್ಟ್ ರೆಡಿ. ಬಟ್ಟರಕ್ಕಿ ಗ್ರಾಮದ ಯುವಕ 10,000 ಕೊಟ್ಟಿರೋದಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಹಣ ಪಡೆದು ಲಿಸ್ಟ್ ಮಾಡ್ತಿದ್ದಕ್ಕೆ ರೊಚ್ಚಿಗೆದ್ದಿದ್ದಾರೆ ಗ್ರಾಮಸ್ಥರು. ದಂಗಾಪುರ ಪಂಚಾಯಿತಿಗೆ 200 ಮನೆ ಹಂಚಿಕೆ ಸಂಬಂಧ ಸಭೆ. ದುಡ್ಡು ಕೊಟ್ಟವರಿಗೆ ಮನೆ ಕೊಡ್ತಿದ್ದೀರಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ದಂಗಾಪುರ ಗ್ರಾಮದ ಬಿಆರ್ ಪಾಟೀಲ್ ಆಡಿಯೋದಲ್ಲಿ ಉಲ್ಲೇಖ ಆಗಿರೋದು. ಜಮೀರ್ PS ಬಳಿ ಮಾತನಾಡಿರುವ ಬಿಆರ್ ಪಾಟೀಲ್ ಆ ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಅದೇ ದಂಗಾಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಿದಂತ ಮೀಟಿಂಗ್ ನಲ್ಲಿ ಈ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿದೆ. ಅದರ ವಿಡಿಯೋ ಈಗ ಲೀಕ್ ಆಗಿದೆ. 1,000 ರೂಪಾಯಿ ಕೊಟ್ಟಿದ್ದಿಲ್ಲ ನೀ ರೊಕ್ಕ ಕೊಟ್ಟಿದ್ದಿ ಏಟು ಕೊಟ್ಟಿದ್ದಿ 1,000 ರೂಪಾಯಿ 1,000 ರೂಪಾಯಿ ರೊಕ್ಕ ಕೊಟ್ಟಿದ್ದಿಲ್ಲ ನೀ ರೊಕ್ಕ ಕೊಟ್ಟಿದ್ದಿ ಏಟು ಕೊಟ್ಟಿದ್ದಿ 1,000 ರೂಪಾಯಿ 1,000 ರೂಪಾಯಿ ಎಸ್, ಇದು ವೈರಲ್ ಆಗಿರುವಂತ ವಿಡಿಯೋ, ಲೀಕ್ ಆಗಿರುವಂತ ಒಂದು ವಿಡಿಯೋ. 10,000 ರೂಪಾಯಿ ಎಷ್ಟು ಕೊಟ್ಟಿದ್ಯಾ ಅಂತ ಕೇಳಿದ್ರೆ 10,000 ರೂಪಾಯಿ ಅಂತಾನೆ ಒಬ್ಬ. ಇಡೀ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ಸದಸ್ಯರನ್ನ ಹಿಡ್ಕೊಂಡಿರೋದೀಗ. ದುಡ್ಡು ಕೊಟ್ರೆ ಮಾತ್ರ ಮನೆ ಕೊಡೋದಾ ನೀವು ಅಂತ ಹೇಳಿ. ಮನೆಗಳನ್ನು ಯಾರಿಗಪ್ಪ ಕೊಡಬೇಕು? ಮನೆಗಳು ಇಲ್ಲದವ್ರಿಗೆ ಕೊಡಬೇಕು. ಗುಡಿಸಲಲ್ಲಿ ವಾಸ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಮನೆಗಳನ್ನ ಕೊಡಬೇಕು. ಅದು ಕೂಡ ಒಂದೇ ₹1 ಕೂಡ ತೆಗೆದುಕೊಳ್ಳೋ ಹಾಗಿಲ್ಲ. ಸರ್ಕಾರದಿಂದ 1,30,000 ರೂಪಾಯಿ ಕೊಡ್ತಾರೆ. ಮುಂಚೆ ಎಲ್ಲ 1,80,000 ರೂಪಾಯಿ ಹಿಂಗಿತ್ತು ಕೊಡೋದು. ಆದ್ರೆ ಈಗ ಅದನ್ನ 30,000ಕ್ಕೆ ತಂದಿಟ್ಟಿದ್ದಾರೆ. 1,30,000. ಇವರು ಅದರಲ್ಲಿ ಇಲ್ಲಿ 10,000 15,000 ವ್ಯವಹಾರ ನಡೀತಾ ಇದೆ. ಇನ್ನು ಬೇರೆ 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 ಗ್ರಾಮಗಳ ಪಂಚಾಯಿತಿಗಳಲ್ಲಿ ಅಲ್ಲಿನ ಸದಸ್ಯರುಗಳು 30,000 ರೂಪಾಯಿ ಕೂಡ ತೆಗೆದುಕೊಂಡಿದ್ದಾರೆ. 30,000 ರೂಪಾಯಿ ಇಸ್ಕೊಳ್ತಾರೆ. ಪಾಪ ಆ ಫಲಾನುಭವಿಗಳ ಏನು ಅವ್ರಿಗೆ ಮನೆ ಕೊಡಬೇಕು ಅಂತ ಅಂದ್ರೆ 30,000 ರೂಪಾಯಿ ಕೊಡಬೇಕು. ಅದಾದ ನಂತರ ಅವ್ರಿಗೆ ಉಳಿಯೋದೆಷ್ಟು? 1,00,000. ಆ 1,00,000 ಒಮ್ಮೆಲೆ ಸಡನ್ ಆಗಿ ಕೈಗೆ ಬಂದ್ಬಿಡುತ್ತಾ? ಇಲ್ಲ, ಅದು ಹಂತವಾಗಿ ಬರುತ್ತೆ ಅವ್ರ ಕೈಗೆ. ಮನೆ ಪಾಯ ಮಾಡಿದ್ರ ಆಗ ಬರುತ್ತೆ. ಅದಾದ ನಂತರ ಒಂದೆರಡು ಗೋಡೆ ಏರಿಸಿದ್ರ ಆಗ ಸ್ವಲ್ಪ ಬರುತ್ತೆ. ಹಿಂಗೆ ಹಂತವಾಗಿ ಬರುತ್ತೆ, ಸಡನ್ ಆಗಿ ಬರಲ್ಲ. ಅಷ್ಟೆಲ್ಲ ಕಷ್ಟಪಟ್ಕೊಂಡು ಮನೆ ಕಟ್ಟಬೇಕಾದಂಥವ್ರು ಪಾಪ ಏನೂ ಇಲ್ಲ. ಇವರು ಗ್ರಾಮ ಪಂಚಾಯತಿ ಸದಸ್ಯರು ಆ ಗ್ರಾಮದ ಜನರಿಂದ ಓಟ್ ತಗೊಂಡು ಗೆದ್ದಂಥವ್ರು ಅವ್ರ ಬಳಿ 10, 15, 20, 30,000 ರೂಪಾಯಿ ಲಂಚ ತೆಗೆದುಕೊಳ್ತಾರೆ ಒಂದು ಮನೆ ಕೊಡೋದಕ್ಕೆ. ಏನು ಇವ್ರ ಅಪ್ಪನ ಮನೆಯಿಂದ ಕೊಟ್ಟಂಗೆ, ಸರ್ಕಾರದಿಂದ ಬರುವಂತ ಮನೆಗಳವು. ಆದ್ರೆ ಇವರೇ ಇರೋ ಸ್ವಂತ ಜಮೀನಲ್ಲಿ
ಇವರೇ ದುಡ್ಡು ಕೊಟ್ಟು ಇವರೇ ಮಾಡಿಸೋ ಥರ ಬಿಹೇವ್ ಮಾಡ್ತಾರೆ ಆ ಮನೆಯನ್ನ ಕೊಡೋದಕ್ಕೆ ಬಡವರಿಗೆ. ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಹಂಗಾಗಿನೇ ಈಗ ಇಷ್ಟೊಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯಾದ್ಯಂತ. ಇನ್ನೂ ಡೀಪ್ ಆಗಿ ಹೋಗ್ಬಿಟ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಇಂಥ ಭ್ರಷ್ಟ ಗ್ರಾಮ ಪಂಚಾಯಿತಿ ಸದಸ್ಯರು, ಅಲ್ಲಿನ ಅಧಿಕಾರಿಗಳು ಸಿಗ್ತಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಹಳ್ಳಿಗಳಲ್ಲಿ ಹೋಗಿ ಜನರನ್ನ ಕೇಳಿದ್ರೆ ಅಸಲಿಯತ್ತು ಬಯಲಾಗ್ತಾ ಹೋಗುತ್ತೆ. BR ಪಾಟೀಲ್, ಶಾಸಕ BR ಪಾಟೀಲ್ ಅವರು ಇದರ ಬಗ್ಗೆ ಧ್ವನಿ ಎತ್ತಿದ ನಂತರವೇ ಈ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇರೋದೀಗ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈಗ ಅಷ್ಟೇ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಪ್ರತಿ ಬಾರಿಯೂ ಕೂಡ ನಡೆಯುವಂತ ವಿಚಾರ ಇದು. ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಡೆಯುತ್ತೆ. ಈಗ ನೋಡಿ ಸಭೆಯಲ್ಲಿ ಗ್ರಾಮಸ್ಥರು ಹೆಂಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ಎಡಬದಿಯ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಎಷ್ಟು ಕೊಟ್ಟಿದೆಯಾ ಅಂದ್ರೆ 10,000 ಅಂತ. ನಾವು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್. ಈಗ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ತರಾಟೆಗೆ ತೆಗೆದುಕೊಂಡಿರೋದಾ, ಗ್ರಾಮಸ್ಥರು ಏನಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ? ರೊಕ್ಕ ಕೊಟ್ಟಿದಿಲ್ಲ ನೀ? ರೊಕ್ಕ ಕೊಟ್ಟಿದಿ? ಎಷ್ಟು ಕೊಟ್ಟಿದಿ? 10,000 ರೂಪಾಯಿ. 10,000 ರೂಪಾಯಿ. 10,000 ರೂಪಾಯಿ. 10,000 ರೂಪಾಯಿ. ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್. ಏನಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿ? ಹೌದು ರಾಮ್, ಏನು ಅಂದ್ರೆ ಇತ್ತೀಚೆಗೆ ಆಳಂದ ಶಾಸಕ BR ಪಾಟೀಲ್ ಅವರು ಆಡಿಯೋ ಒಂದನ್ನ ರಿಲೀಸ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧವೇ ಆಕ್ರೋಶವನ್ನ ಹೊರಹಾಕಿದ್ರು. ಇದೀಗ ಅದಕ್ಕೆ ಸಾಕ್ಷಿ ಎಂಬಂತೆ ಮತ್ತೊಂದು ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು. ಆಳಂದ ಕ್ಷೇತ್ರದಲ್ಲೇ ಮನೆ ಹಂಚಿಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರದ ವಿಡಿಯೋ ಈಗ ವೈರಲ್ ಆಗಿದೆ. BR ಪಾಟೀಲ್ ಅವರು ದುಡ್ಡು ಕೊಟ್ಟರಷ್ಟೇ ಮನೆ ಅಂತ ಕೆಲ ಪಂಚಾಯತ್ಗಳಿಗೆ ಹೆಸರು ಉಲ್ಲೇಖ ಮಾಡಿದ್ರು ಎಂಬ ಆರೋಪಗಳು ಕೇಳಿ ಬಂದಿದೆ. BR ಪಾಟೀಲ್ ಹೇಳಿದ್ದು ದಂಗಾಪುರ ಗ್ರಾಮ ಪಂಚಾಯತಿ ಗ್ರಾಮ ಸಭೆಯಲ್ಲಿ ಈ ಘಟನೆ ನಡೆದಿದೆ ಎಂಬ ವಿಡಿಯೋ ಸದ್ಯ ಲಭ್ಯವಾಗಿರುವಂತದ್ದು. ದಂಗಾಪುರ ಗ್ರಾಮ ಪಂಚಾಯತಿಯ ಬಟ್ಟರ್ಕಿ ಗ್ರಾಮದಲ್ಲಿ ಮನೆ ಹಂಚಿಕೆ ಮಾಡಲು ಹಣ ಪಡೆಯಲಾಗಿದೆ ಎಂಬ ಆರೋಪ ಅಲ್ಲಿನ ಸ್ಥಳೀಯರು ಮಾಡ್ತಿರುವಂತದ್ದು. ಇನ್ನು ವಿಡಿಯೋದಲ್ಲಿ ಕೆಲವರು 10,000 ರೂಪಾಯಿ ನಾವು ಹಣ ಕೊಟ್ಟಿದ್ದೇವೆ, ನೀವೆಷ್ಟು ಕೊಟ್ಟಿದ್ದೀರಿ ಎಂಬ ಪ್ರಶ್ನೆ ಮಾಡಿರುವುದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದರಿಂದಾಗಿ ಓಕೆ ಶ್ರೀಕಾಂತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.